ವೀಕ್ಷಕರೇ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೊಂದು ದಿನ ಮತ್ತೊಂದು ಕ್ಷೇತ್ರ. ನೀವು ನನ್ನ ಹಿಂದೆ ಗೋಪುರ ನೋಡ್ತಿರೋ ಹಾಗೆ ನಾನಿರೋದು ಈಗ ಮೊನೋಲಾಥಿಕ್ ಅಂದರೆ ಒಂದೇ ಕಲ್ಲಲ್ಲಿ ಮಾಡಿದಂಥ 36 ಟನ್ ಇರುವಂಥ 12 ಎತ್ತರ ಇರುವಂಥ ಮುಕ್ತಿನಾಗ ದೇವಸ್ಥಾನದಲ್ಲಿದ್ದೀನಿ. ಸಾಮಾನ್ಯವಾಗಿ ನಾವೇನಾದರೂ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಮಾಡಬೇಕಂದ್ರೆ ಕುಕ್ಕೆಗೆ ಹೋಗ್ತೀನಿ. ಅದೇ ರೀತಿ ಎಲ್ಲ ಪೂಜೆಗಳು ಈ ದೇವಸ್ಥಾನದಲ್ಲೇ ನಡೆಯುತ್ತೆ. ನಾನಾಗಲೇ ಈ ದೇವಸ್ಥಾನದ ವಿಡಿಯೋ ಹಾಕಿದ್ದೀನಿ. ಇದು 2ನೇ ಸಲ ಬಂದಿದ್ದೀನಿ. ನಾನು ಬಂದಾಗ ಇನ್ನೂ ಗೋಪುರ ಕಟ್ತಾ ಇದ್ರು. ನೋಡಿ ಅಲ್ಲಿ ದೇವ್ರದ್ದು ನೋಡೋದಕ್ಕೆ ಮುಂಚೆ ನನ್ನ ಹಿಂದೆ ಕಾಲಭೈರವೇಶ್ವರನ ದೇವಸ್ಥಾನ ಇದೆ. ಬನ್ನಿ ಹೋಗಿ ಕಾಲಭೈರವೇಶ್ವರನ ದರ್ಶನ ಮಾಡಿಕೊಂಡು ಒಳಗೋಗೋಣ. ನೋಡಿ, ನೀವು ದೇವಸ್ಥಾನಕ್ಕೆ ಬಂದರೆ ಪಾರ್ಕಿಂಗಿಗೆ ಅಲ್ಲೂ ವ್ಯವಸ್ಥೆ ಇದೆ. ಇಲ್ಲೂ ನೀವು ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗ್ಗಳೆಲ್ಲ ಮಾಡ್ಕೊಬೋದು. ಇತ್ತೀಚೆಗಷ್ಟೇ ರಾಜಗೋಪುರ ಲೋಕಾರ್ಪಣೆ ಆಗಿದ್ದು ಮತ್ತು ಕುಂಭ ಮಹೋತ್ಸವ ನಡೆದಿದೆ. 7/2/25 ಶುಕ್ರವಾರ. ನೋಡಿ ವೀಕ್ಷಕರೇ, ನೀವಾಗಲೇ ಅಲ್ಲಿ ನೋಡ್ತಿರೋ ಹಾಗೆ ಅಲ್ಲಿ ಯಾಗಗಳೆಲ್ಲ ನಡೀತಾ ಇದೆ, ಪೂಜೆಗಳು ನಡೆಯುತ್ತಾರೆ. ಸಾಮೂಹಿಕ ಮತ್ತು ವಿಶೇಷ ಪೂಜೆಗಳು ನಡೆಯುವ ಸ್ಥಳ ಅಂತ ಹಾಕಿದ್ದಾರೆ. ಈಗ ಆಶ್ಲೇಷ ಬಲಿ ಅದು ಇದೆಲ್ಲ ಮಾಡಿಸ್ತಾರಲ್ಲ. ನೆನಪಿರಲಿ ವೀಕ್ಷಕರೇ, ನೀವು ಮುಕ್ತಿನಾಗ ನೋಡೋಕೆ ಹೋಗಕ್ಕೆ ಮುಂಚೆ ಇಲ್ಲಿ ಪ್ರಥಮ ದರ್ಶನ ಆದಿ ಮುಕ್ತಿನಾಗ ದೇವಾಲಯ ನೋಡಬೇಕು. ಇಲ್ಲಿ ಹುತ್ತಾ ಇದೆ ಒಳಗಡೆ. ಫಸ್ಟ್ ಇಲ್ಲಿ ದರ್ಶನ ಮಾಡ್ಕೊಂಡು ಆದಮೇಲೆ ಅಲ್ಲಿ ಹೋಗಬೇಕು. ಅದಕ್ಕೆ ಮುಂಚೆ ಇಲ್ಲಿ ಒಂದು ದೇವರಿದೆ, ಪಟದಮ್ಮ ದೇವ. ಭಾನುವಾರ ಆಗಿರೋದ್ರಿಂದ ದೇವಸ್ಥಾನ ಸಾಯಂಕಾಲದವರೆಗೂ ಓಪನ್ ಇರುತ್ತೆ, ಮಧ್ಯಾಹ್ನ ಕ್ಲೋಸಿಂಗ್ ಏನು ಇರಲ್ಲ ಅಂತ ಒಬ್ಬರು ಅಲ್ಲಿ ಕೂತಿದ್ದ ಪಟ್ಟದಮ್ಮನ ಪಕ್ಕದಲ್ಲಿ ಕೂತಿದ್ದಂಥ ಅರ್ಚಕರು ಹೇಳಿದ್ದಾರೆ. ನೋಡಿ, ಸೇವೆಗಳಿಗೆ ಎಷ್ಟು ಅಮೌಂಟು ಎಲ್ಲ ಹಾಕಿದ್ದಾರೆ. ಬೆಣ್ಣೆ ಅಲಂಕಾರ 15,000, ಮಹಾಭಿಷೇಕ 5,000. ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ, ನಿಮ್ಮಲ್ಲಿ ಯಾರು ಏನಾದರೂ ಪೂಜೆ ಮಾಡಿಸೋಂಗಿದ್ರೆ. ನೋಡಿ, ಇಲ್ಲಿ ತುಲಾಭಾರ ಮಾಡ್ತಾರೆ. ಇಲ್ಲಿ ತುಲಾಭಾರ ಮಾಡುವಂಥ ಜಾಗ. ವೀಕ್ಷಕರೇ ನೋಡಿ, ಇಷ್ಟು ಪ್ರತಿಷ್ಠಾಪನೆ ಮಾಡಿರುವಂಥ ನಾಗ ವಿಗ್ರಹಗಳು. ಅಷ್ಟಲ್ಲದೆ ನೋಡಿ, ಇನ್ನು ಈ ಕಡೆನೂ ಇದೆ. ಎಲ್ಲ ಚಿಕ್ಕ ಚಿಕ್ಕದ ಎಷ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತೀರ್ಥನ ಇಲ್ಲಿ ಇಟ್ಬಿಟ್ಟಿದ್ದಾರೆ ನೀರಿನ ಕ್ಯಾನಲ್ಲಿ. ಇನ್ನೇನಾದರೂ ವೀಕ್ಷಕರೇ, ನೀವು ಬೃಹತ್ ಮುಕ್ತಿನಾಗ ಸನ್ನಿಧಿ ಒಂದಿನಕ್ಕೆ ಅನ್ನದಾನದ ಬಗ್ಗೆ ಕೊಡಬೇಕಂದ್ರೆ 10,000 ರೂಪಾಯಿ. ಆಶ್ಲೇಷ ಬಲಿ ಯಾವತ್ತು ನಡೆಯುತ್ತೆ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ನಡೀತಾ ಇರೋದು 11/3 ಆಗೋಗಿದೆ. 26/3 ಸಾಮೂಹಿಕ ನಾಗ ಪ್ರತಿಷ್ಠೆ ನಡೀತದೆ. ಮಹಾಕಾಳ ಸರ್ಬಶಾಂತಿ 16/3 25 ಭಾನುವಾರ ಇವತ್ತು. ಸೊ ಅದೇ ನೋಡಿ, ಆ ಪೂಜೆ ಅಲ್ಲಿ ನಡೀತಾ ಇದೆ. ಆವಾಗಲೇ ತೋರಿಸೋದನ್ನೆಲ್ಲ ನೋಡಿ ಇಲ್ಲಿ. ವೀಕ್ಷಕರೇ, ಈ ದೇವಸ್ಥಾನ ಸಂಸ್ಥಾಪಕರಾದಂಥ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ದಿವಂಗತರಾಗಿದ್ದಾರೆ. ಹಾಗೂ ಈಗ ನಡೆಸ್ತಾ ಇರುವಂಥ ಧರ್ಮದರ್ಶಿಗಳಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯನ್ ಅವರು. 7ನೇ ತಾರೀಕು ನೋಡಿ, ಇಷ್ಟು ಜನ ಬಂದಿದ್ದಾರೆ ಅಂತ ಕಾಣುತ್ತೆ ರಾಜಗೋಪುರ ಇದು ಸೆರೆಮನಿಗೆ, ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಯಾಗಶಾಲೆ ಪಕ್ಕದಲ್ಲೇ ನೋಡಿ, ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ, ಸ್ನಾನಕ್ಕೆ ಲೇಡೀಸ್ ಟಾಯ್ಲೆಟ್, ಜೆಂಟ್ಸ್ ಟಾಯ್ಲೆಟ್, ಸ್ನಾನಕ್ಕೆ ಪೂಜೆ ಮಾಡಿಸೋರು ಕೆಲವರು ಸ್ನಾನ ಮಾಡ್ತಾರಲ್ಲ, ಅದಕ್ಕೋಸ್ಕರ. ನೀವು ಹಾಗೆ ಬಂದರೆ ಅಲ್ಲಿ ಊಟದ ವ್ಯವಸ್ಥೆ ಇದೆ. ಸೊ ಪೂಜೆ ಆಯಿತು, ಊಟದ ಕಡೆ ಹೋಗ್ತಾ ಇದ್ದೀನಿ.
ಬನ್ನಿ ಪ್ರಸಾದದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ನೋಡಿ ಬೆಟ್ಟದ ವ್ಯವಸ್ಥೆ, ಮಹಾಮಂಗಳಾರತಿ ಆಯಿತು. ಟೈಮ್ ಈಗ 12:35. 12:30ಕ್ಕೆ ನಡೆಯುತ್ತೆ ಮಹಾಮಂಗಳಾರತಿ. ಅದಾದಮೇಲೆ ಊಟದ ವ್ಯವಸ್ಥೆ ಸ್ಟಾರ್ಟ್ ಆಗುತ್ತೆ, ಪ್ರಸಾದ ವಿನಿಯೋಗ. ಮಧುಕರ ದೇವಸ್ಥಾನ ಹಿಂದೆಯಿಂದ ಈ ರೀತಿ ಕಾಣುತ್ತೆ ನೋಡಿ. ಇಲ್ಲಿ ಎಲ್ಲ ಪ್ರೈವೇಟ್ ವೆಹಿಕಲ್ಸು. ಆಟೋದಲ್ಲಿ ಬರೋರಿಗೆ ಇದು ಆಟೋ ಸ್ಟ್ಯಾಂಡ್ ಇದೆ. ರಾಮೋಹಳ್ಳಿಗೆ ಬಂದು ಅಲ್ಲಿಂದ ಆಟೋ ಹಿಡ್ಕೊಂಡು ಬರ್ಬೇಕಂತ ಕಾಣುತ್ತೆ. ಸೀಟ್ ಲೆಕ್ಕನ ಇವ್ರೆ ಇಲ್ಲಿ ಆಟೋ ಬರ್ಬೇಕಂದ್ರೆ? ಇಲ್ಲಿ ರಾಮೋಹಳ್ಳಿಯಿಂದನಾ? ಓಕೆ ಸರಿ. ಎಷ್ಟು ಪರ್ ಸೀಟು? ಜನ ಬಂದ್ರೆ 10 ರೂಪಾಯಿ, ಜನ ಇಲ್ಲ ಅಂದ್ರೆ 20 ರೂಪಾಯಿ. ಜನ ಬಂದ್ರೆ 10. ವೀಕ್ಷಕರೇ, ಮುಕ್ತಿನಾಗ ದೇವಸ್ಥಾನದಿಂದ ಕೇವಲ 200 ಮೀಟರ್ ದೂರದಲ್ಲಿ ಬಿಗ್ ಬಾಸ್ ಮನೆ ಇರೋದು. ಬನ್ನಿ ಆ ಮನೆ ನೋಡೋಣ ಈಗ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಮುಗ್ದಿದೆ. ಏನಕ್ಕಪ್ಪ ಹೇಳ್ತಿದ್ದೀನಿ ಅಂದರೆ, ನೋಡಿ ನಾನು ಹಿಂದೆ ಏನು ನೋಡ್ತಿದ್ದೀರೋ ಬಿಗ್ ಬಾಸ್ ನಡೆದಿದ್ದ ಮನೆ ಇದು. ಈ ಜಾಗದಲ್ಲಿ ಬಿಗ್ ಬಾಸ್ ನಡೀತಿದ್ದು. ಇದ್ರ ಹೆಸರೇನಪ್ಪ ಅಂತಂದರೆ ವಿಜಯರಾಜ್ ಆಕ್ವಾವಿಲ್ಲ ಅಂತ. ಒಳಗೆ ಆ ರೀತಿ ಇದೆ, ಒಳಗೆ ಏನೂ ಕಾಣಿಸ್ತಾ ಇಲ್ಲ. ದೋಸ್ತ ಹನುಮಂತು ಗೆದ್ದಿದ್ದ ಜಾಗ. ಎಷ್ಟೋ ಜನ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದರು, 100 ದಿನ ಇದ್ರು, ಎಷ್ಟೋ ಜನ ಬೇಗ ಹೋದರು. ನೋಡಿ ಈ ಕಡೆಯಿಂದ ವ್ಯೂ ಯಾವ ಥರ ಇದೆ ಅಂತ. ಸುಮಾರು ಎಷ್ಟು ಎಕರೆಯಲ್ಲಿ ಕಟ್ಟಿರ್ಬೇಡ, ತುಂಬ ಉದ್ದಾನೆ ಇದೆ.